Hello students, this is Professor Taramati Nakod, Assistant Professor from Government First Grade College, Kundgol. This year I am going to take the Financial Accounting 2 for BCom second semester. Today we are going to start with the first unit, that is called Consignment Account. In this class we are going to discuss the meaning and important terms. Let us first understand the meaning of consignment. Consignment means one person sends the goods to another person to be sold on commission basis on behalf of and at the risk of the sender of the goods. ಅಂದ್ರೆ ಕನ್ಸೈನ್ಮೆಂಟ್ ಅಲ್ಲಿ ಇಬ್ರು ಜನ ಇರ್ತಾರೆ, ಅಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಏನು ಕಳಿಸ್ತಾರೆ, ಗೂಡ್ಸ್ ಅನ್ನ ಕಳಿಸ್ತಾರೆ. ಸೊ ಆ ಪಡೆದಂತ ಗೂಡ್ಸ್ ಅನ್ನ ಎರಡನೇ ಮನುಷ್ಯ ಏನು ಮಾಡ್ತಾರೆ, ಕಮಿಷನ್ ಸಲುವಾಗಿ ಅದನ್ನ ಸೇಲ್ ಮಾಡ್ತಾರೆ. The main objective of such transaction is to increase sales. Therefore, some of the manufacturer and the wholesale dealers appoint their agents in different places and sell the goods through them. ಅಂದ್ರೆ ಅವರಿಗೆ ಎಲ್ಲ ಕಡೆ ತಾವೇ ಹೋಗಿ ಗೂಡ್ಸ್ ಅನ್ನ ಸೇಲ್ ಮಾಡಕ್ ಆಗೋದಿಲ್ಲ. ಸೊ ಅವರು ಏಜೆಂಟ್ಸ್ಗಳನ್ನ ಇಟ್ಕೊಂಡು ತಮ್ಮ ಗೂಡ್ಸ್ ಅನ್ನ ಹೆಚ್ಚು ಹೆಚ್ಚು ಸ್ಥಳಗಳಲ್ಲಿ ಮಾರಾಟ ಮಾಡಬಹುದು. ದೆನ್ ನಾನು ಹೇಳಿದೆ ಅಲ್ಲಿ ಇಬ್ರು ಜನ ಬೇಕು ಅಂತ ಹೇಳಿದಾರೆ. ಟೂ ಪಾರ್ಟೀಸ್. ಒನ್ ಈಸ್ ಕನ್ಸೈನರ್. ಕನ್ಸೈನರ್ ಅಂದ್ರೆ ಗೂಡ್ಸ್ ಅನ್ನ ಯಾರು ಕಳಿಸ್ಕೊಡ್ತಾರೆ ಫಾರ್ ಪರ್ಪಸ್ ಆಫ್ ಸೇಲ್. ಸೊ ಹಿ ಈಸ್ ಅ ಕನ್ಸೈನರ್. ದ ಕನ್ಸೈನರ್ ಈಸ್ ಅ ಪರ್ಸನ್ ಹೂ ಸೆಂಡ್ಸ್ ಗೂಡ್ಸ್ ಟು ಬಿ ಸೋಲ್ಡ್ ಆನ್ ಹೀಸ್ ಬಿಹಾಫ್ ಅಂಡ್ ಅಟ್ ಹೀಸ್ ಓನ್ ರಿಸ್ಕ್ ಆನ್ ಕಮಿಷನ್ ಬೇಸಿಸ್. The goods so sent are called consignment outwards. ಅಂದ್ರೆ ಕನ್ಸೈನರ್ ಅಂದ್ರೆ he is like a principal. ಅವರು ತಮ್ಮ ಗೂಡ್ಸ್ ಅನ್ನ ಏಜೆಂಟ್ಗೆ ಕಳಿಸೋ ತರ ಗೂಡ್ಸ್ ಅನ್ನ ಕಳಿಸ್ತಾರೆ. ಆ ಗೂಡ್ಸ್ ಇನ್ ರಿಸ್ಕ್ ಏನಿರುತ್ತೆ ಕನ್ಸೈನರ್ ಜೊತೆಗೆ ಇರುತ್ತೆ. ಅದಕ್ಕೆ ಗೂಡ್ಸ್ ಏನಾದ್ರೂ ಆಯ್ತು ಏನಾದ್ರೂ ಇದ್ರೆ ದ ಕನ್ಸೈನರ್ ಈಸ್ ಅಟ್ ರಿಸ್ಕ್. ನೆಕ್ಸ್ಟ್ ಕನ್ಸೈನಿ. ಸೊ ಕನ್ಸೈನಿ ಅಂದ್ರೆ ಯಾರು? he is as just like a agent. Consign is a person who receives the goods to be sold on commission basis on behalf of and at the risk of the sender. The goods so received are called consignment inward. ಅಂದ್ರೆ ಏಜೆಂಟ್ಗಳು ಅದು ಗೂಡ್ಸ್ ಅನ್ನ ತಗೊಂಡು ಗೂಡ್ಸ್ ಅನ್ನ ಕಮಿಷನ್ ಸಲುವಾಗಿ ಅದನ್ನ ಸೇಲ್ ಮಾಡ್ತಾರೆ. ಅದರದ ರಿಸ್ಕ್ ಕನ್ಸೈನರ್ ಜೊತೆಗಿರುತ್ತೆ. ಸೊ ಅವ್ರಿಗೆ ನಾವೇನಂತೀವಿ, ಕನ್ಸೈನಿ. ಇನ್ನೊಂದ್ಸಲ ಹೇಳ್ತೀನಿ, ಕನ್ಸೈನರ್ ಇಸ್ ಒನ್ ಹೂ ಸೆಂಡ್ಸ್ ಗೂಡ್ಸ್. Consignee is one who receives goods to be sold on commission basis. Okay, move to the next point. Goods sent on consignment. ಅಂದ್ರೆ ಕನ್ಸೈನರ್ ಗೂಡ್ಸ್ ಅನ್ನ ಕನ್ಸೈನಿಗೆ ಕಳಿಸ್ತಾರೆ. ಸೊ ಅದಕ್ಕೆ ನಾವೇನಂತೀವಿ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಒಂದು ಜಾಗದಿಂದ ಇನ್ನೊಂದು ಓನರ್ ಜಾಗದಿಂದ ಏಜೆಂಟ್ಗೆ ಅದನ್ನ ನಾವು ಗೂಡ್ಸ್ ಅನ್ನ ಕಳಿಸ್ಕೊಡ್ತೀವಿ. ದೇ ವಿಲ್ ಬಿ ಟ್ರೀಟೆಡ್ ಆಸ್ ಸೇಲ್ಸ್ ಓನ್ಲಿ ವೆನ್ the goods are actually sold by the consignee. So consignor goods ಕಳಿಸಿ ಏಜೆಂಟ್ ಕಡೆ ಹೋದ್ರೆ ಅದು ಸೇಲ್ ಆಗೋದಿಲ್ಲ unless and until the agent or the consignee sells the goods. Okay, next now let us see the distinction between sale and the consignment. ಸೇಲ್ ಏನಾಗ್ತದೆ, ಅಲ್ಲೇ ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತದೆ. ಸೊ there is a transfer in the ownership of goods. Consignment ಅಲ್ಲಿ ownership is not transferred once goods are sold, but it remains with the consignor until the goods are sold by the consignee. Okay, second point of difference. Sale ಅಲ್ಲಿ in case of sales, that is on credit sales, the relation between the seller and the purchaser is that of creditor and debtor. ಓಕೆ, ಸೊ ಕನ್ಸೈನ್ಮೆಂಟ್ ಅಲ್ಲಿ ಆಗ್ಲೇ ಹೇಳಿದೆ ನಾನು, ಇಟ್ ಈಸ್ ಅ ಪ್ರಿನ್ಸಿಪಲ್ ಅಂಡ್ ದ ಏಜೆಂಟ್ ರಿಲೇಷನ್ ಬಿಟ್ವೀನ್ ದ ಕನ್ಸೈನರ್ ಅಂಡ್ ದ ಕನ್ಸೈನಿ. ಸೇಲ್ಸ್ ಅಲ್ಲಿ ಇನ್ ಕೇಸ್ ಆಫ್ ಸೇಲ್ ಒನ್ಸ್ ಗೂಡ್ಸ್ ಆರ್ ಸೋಲ್ಡ್ ದ ರಿಸ್ಕ್ ಆಫ್ ಗೂಡ್ಸ್ ಈಸ್ ವಿತ್ ದ ಪರ್ಚೇಸರ್. ಆದರೆ ಕನ್ಸೈನ್ಮೆಂಟ್ ಅಲ್ಲಿ ಗೂಡ್ಸ್ ಅನ್ನ ನಾವು ಕನ್ಸೈನಿಗೆ ಟ್ರಾನ್ಸ್ಫರ್ ಮಾಡಿದ್ರೂ ಸಹ ಅದು ಗೂಡ್ಸ್ ಸೇಲ್ ಆಗುವವರೆಗೂ ಅದೇನಾಗುತ್ತೆ, ಕನ್ಸೈನರ್ ಕಡೆನೆ ರಿಸ್ಕ್ ಇರುತ್ತೆ. Okay, once goods is sold by the consignee, then only the ownership will be transferred. Okay, sales.
In case of sale, the expenses incurred on goods are borne by purchaser. ಈ ಗೂಡ್ಸನ್ನ ಯಾರಾದರೂ ಪರ್ಚೇಸ್ ಮಾಡಿದರೆ ಅವರು ಏನೇನು ಎಕ್ಸ್ಪೆನ್ಸ್ ಆಗ್ತದಲ್ಲ ಆ ಪರ್ಚೇಸರ್ ಎಲ್ಲಾನು ನೋಡ್ಕೊಳ್ತಾರೆ. ಬಟ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಗೂಡ್ಸ್ ಆರ್ ಬೋನ್ ಬೈ ದ ಕನ್ಸೈನರ್. ಈಗ ಕನ್ಸೈನ್ ಏನಾದರೂ ಎಕ್ಸ್ಪೆನ್ಸ್ ಮಾಡಿದರೆ ಅದನ್ನೇ ಕನ್ಸೈನರೇ ಕೊಡ್ತಾರೆ. ಓಕೆ, ದಿಸ್ ಪಾಯಿಂಟ್ ಈಸ್ ಕ್ಲಿಯರ್. ನೆಕ್ಸ್ಟ್, meaning of some other important terms in the consignment account. First one, as I just discussed earlier, consignee is selling goods. For what? For getting some remuneration, and the remuneration for the consignee is a commission. Okay, so such commission is calculated generally on the gross sale proceeds of the goods. Sometime it may be agreed to allow the commission on the invoice price of the goods sold and also on the excess amount realized over and above the invoice price or on the net profit made by the consignor. So ಕನ್ಸೈನಿಗೆ ನಾವೇನು ಮಾಡ್ತೀವಿ, ಗೂಡ್ಸ್ ಸೇಲ್ ಮಾಡಿದ್ದಕ್ಕೆ ರೆಮ್ಯುನರೇಷನ್ ಅಂತ ಕಮಿಷನ್ ಅನ್ನು ಕೊಡ್ತೀವಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಫಾರ್ ಕಮಿಷನ್ ಇದೆ. ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ ಕಮಿಷನ್ ನಲ್ಲಿ ನಾರ್ಮಲ್ ಕಮಿಷನ್ ಆದರೆ ನೆಕ್ಸ್ಟ್ ಒನ್ ಈಸ್ ಡೆಲ್ ಕ್ರೇಡರ್ ಕಮಿಷನ್. ಡೆಲ್ ಕ್ರೇಡರ್ ಕಮಿಷನ್ ಅಂತಂದ್ರೆ ಇಟ್ ಈಸ್ ಅನ್ ಎಕ್ಸ್ಟ್ರಾ ಕಮಿಷನ್ ಇನ್ ಅಡಿಷನ್ ಟು ದ ಅಬೋವ್ ಯೂಶುವಲ್ ಕಮಿಷನ್. ಇಫ್ the consignee gets del creditor commission also, he should bear the loss on account of bad debt arising from the goods sold on credit by him. This commission is calculated on the gross sales unless it is specifically stated that the same is to be calculated on credit sales. ಅಂದ್ರೆ ಗೂಡ್ಸ್ ಅನ್ನ ಏಜೆಂಟು ಕ್ಯಾಶ್ಗಾದ್ರೂ ಮಾರ್ಕೋಬಹುದು, ಕ್ಯಾಶ್ ಆ್ಯಂಡ್ ಕ್ರೆಡಿಟ್ಗೂ ಮಾರ್ಬೋದು. ಹೌದಾ? ಸೊ ಅವನು ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸನ್ನು ಸೇಲ್ ಮಾಡಿದಾಗೆ ಅದು ಕಲೆಕ್ಷನ್ ಅದು ಆಗ್ತಾ ಇದ್ರೆ ಅದು ಏನಾಗ್ತದೆ, ಇಟ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ ಹಿ ವಿಲ್ ಗೆಟ್ ಆಲ್ ದ ಮನಿ. ಆ್ಯಂಡ್ ಇಫ್ ದ ಕ್ರೆಡಿಟ್ ಪರ್ಚೇಸರ್ ಡಸ್ ನಾಟ್ ಪೇ, ದ ರಿಸ್ಕ್ ಈಸ್ ವಿತ್ ದ ಕನ್ಸೈನರ್. ಆದರೆ ಕನ್ಸೈನಿ ಇಫ್ ಹಿ ಟೇಕ್ಸ್ ದ ರಿಸ್ಕ್ ಆಫ್ taking all the money from the credit purchaser, that means he is taking the risk of bad debt. In that case he will be allowed del creditor commission. ಅಂದ್ರೆ ಅವನಿಂದ ಬರಬೇಕಂತ ಬಾಕಿ ಅಮೌಂಟನ್ನು ಅವನೇ ಕಲೆಕ್ಟ್ ಮಾಡ್ತಾನೆ, ಅದು ಬಂದಿಲ್ಲ ಅಂದರೂ ಅದರ ರಿಸ್ಕನ್ನು ಅವನೇ ತಗೊಳ್ತಾನೆ. ಸೊ ಅದರ ಸಲುವಾಗಿ ಅವನಿಗೆ ಎಕ್ಸ್ಟ್ರಾ ಕಮಿಷನ್ ಕೊಡ್ತೀವಿ. ಅಂದರೆ ಬ್ಯಾಡ್ ಡೆಟ್ ಅದು ಅವರೇ ಬೇರ್ ಮಾಡಬೇಕು. ಹೌದಾ? ಸೊ ಅದರ ಸಲುವಾಗಿ ಕೊಡುವಂಥ ಎಕ್ಸ್ಟ್ರಾ ಕಮಿಷನ್ ಈಸ್ ಅ ಡೆಲ್ ಕ್ರೆಡಿಟರ್ ಕಮಿಷನ್. ಓಕೆ, ಓವರ್ ರೈಡಿಂಗ್ ಕಮಿಷನ್. ಓವರ್ ರೈಡಿಂಗ್ ಕಮಿಷನ್ ಅಂದರೆ ನಾರ್ಮಲ್ ಕಮಿಷನ್ ಇರುತ್ತೆ, ಅದ್ರ ಮೇಲೆ ಎಕ್ಸ್ಟ್ರಾ ನೀವು ಸೇಲ್ ಮಾಡಿದರೆ, ಹೆಚ್ಚು ಅಮೌಂಟನ್ನು ನೀವು ಸೇಲ್ ಮಾಡಿದರೆ ಅದಕ್ಕೆ ಪ್ಲಸ್ ಮತ್ತೆ ಹೆಚ್ಚಿನ ಅಮೌಂಟನ್ನು ನೀವು ಕೊಡ್ತೀರಿ. ಅದಕ್ಕೆ ನಾವೇನಂತೀವಿ, ಓವರ್ ರೈಡಿಂಗ್ ಕಮಿಷನ್. ಓವರ್ ರೈಡಿಂಗ್ ಕಮಿಷನ್ ಈಸ್ ಆ್ಯನ್ ಎಕ್ಸ್ಟ್ರಾ ಕಮಿಷನ್. ಓಕೆ, ಏನಂದರೆ ಹೆಚ್ಚು ಹೆಚ್ಚು ಪ್ರಾಡಕ್ಟನ್ನು ಸೇಲ್ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡ್ತಾರೆ, ಓವರ್ ರೈಡಿಂಗ್ ಕಮಿಷನ್ ಕೊಡ್ತಾರೆ. ನೆಕ್ಸ್ಟ್, ಪ್ರೊಫಾರ್ಮಾ ಇನ್ವಾಯ್ಸ್. ಈಗ ಗೂಡ್ಸನ್ನು ಏನು ಮಾಡ್ತಾರೆ, ಕನ್ಸೈನಿಗೆ ಕಳಿಸ್ತಾರೆ. ಓಕೆ, ಸೊ ಆ ಹೊತ್ತಿನಲ್ಲಿ ಪ್ರೊಫಾರ್ಮಾ ಇನ್ವಾಯ್ಸ್ ಈಸ್ ಅ ಸ್ಟೇಟ್ಮೆಂಟ್ ಕಂಟೈನಿಂಗ್ ದ particulars as to the description, quantity and the price of goods and other necessary information. And consignee is not supposed to sell the goods at the price which is lesser than what is quoted in this invoice. However, the proforma invoice cannot make the consignee indebted to the consignor until the goods are sold by him. So proforma invoice ಅಂದ್ರೆ ಗೂಡ್ಸ್ ಅನ್ನ ಕನ್ಸೈನರ್ ಸೆಂಡ್ ಮಾಡುವಾಗ ಅದರ ಡೀಟೇಲ್ಸ್ ಅನ್ನ, ಅದರದ್ದು ಪ್ರೈಸ್ ಅನ್ನ, ಎಲ್ಲ ಇನ್ಫಾರ್ಮೇಶನ್ ಅನ್ನ ಒಂದು ಸ್ಟೇಟ್ಮೆಂಟ್ ಮಾಡಿ ಕನ್ಸೈನಿಗೆ ಕಳಿಸ್ತಾರೆ. ಅದಕ್ಕೆ ನಾವೇನಂತೀವಿ, ಪ್ರೊಫಾರ್ಮಾ ಇನ್ವಾಯ್ಸ್. ಅಕೌಂಟ್ ಸೇಲ್ಸ್. ಅಕೌಂಟ್ ಸೇಲ್ಸ್ ಅಂದರೆ ಗೂಡ್ಸನ್ನು ಸೇಲ್ ಮಾಡಿದ್ಮೇಲೆ ಕನ್ಸೈನಿ ಅವನು ಸೇಲಿಂದ ಬಂದಿರೋ ಅಮೌಂಟು, ಆಮೇಲೆ ಇಲ್ಲಿಯವರೆಗೆ ಅವನೇನೇನು ಎಕ್ಸ್ಪೆನ್ಸ್ ಮಾಡಿದಾನೆ, ಅವನ ಕಮಿಷನ್ ಏನು, ಅದನ್ನೆಲ್ಲ ಡಿಡಕ್ಟ್ ಮಾಡಿ ಉಳಿದಿರೋ ಅಮೌಂಟ್ ನಾನು ಎಷ್ಟು ನಿನಗೆ ಕೊಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾನಲ್ಲ, ದ ಸ್ಟೇಟ್ಮೆಂಟ್ ಗಿವನ್ ಬೈ ದ ಕನ್ಸೈನಿ ರಿಲೇಟೆಡ್ ಟು ಹಿಸ್ ಸೇಲ್ಸ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಈಸ್ ಕಾಲ್ಡ್ ಅಕೌಂಟ್ ಸೇಲ್ಸ್. Okay, now let us see this distinction. Just we have discussed about account sales and a proforma invoice. Account sale ಯಾರು ಪ್ರಿಪೇರ್ ಮಾಡ್ತಾರೆ, ಕನ್ಸೈನಿ. ಪ್ರೊಫಾರ್ಮಾ ಇನ್ವಾಯ್ಸ್ ಯಾರು ಮಾಡ್ತಾರೆ, ಕನ್ಸೈನರ್. ಓಕೆ, ದೆನ್
ಅಕೌಂಟ್ ಸೇಲ್ಸ್ ಕಂಟೇನ್ ದ ಪರ್ಟಿಕ್ಯುಲರ್ ಆಫ್ ಗೂಡ್ಸ್, ಅಂದರೆ ಅದರದ್ದು ಕ್ವಾಂಟಿಟಿ, ಹೌದಾ, ಅದು ಎಷ್ಟು ಸೇಲ್ ಆಯಿತು, ಸೇಲ್ ಪ್ರೊಸೀಡ್ಸ್ ಎಷ್ಟು, ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದ್ದಾನೆ ಕನ್ಸೈನಿ, ಕಮಿಷನ್ ಎಷ್ಟು ಅವ್ನು ಕೊಡಬೇಕು, ಅವನು ಅಡ್ವಾನ್ಸ್ ಕೊಟ್ಟಿರೋದೆಷ್ಟು, ಆಮೇಲೆ ನೆಟ್ ಅಮೌಂಟ್ ಅವ್ನು ಎಷ್ಟು ಕನ್ಸೈನರ್ಗೆ ಕೊಡಬೇಕನ್ನೋ ಡೀಟೇಲ್ಸ್ ಅಕೌಂಟ್ ಸೇಲ್ಸಲ್ಲಿ ಸಿಗುತ್ತೆ. ಪ್ರೊಫಾರ್ಮಾ ಇನ್ವಾಯ್ಸಲ್ಲಿ ಗೂಡ್ಸನ್ನ ಸೆಂಡ್ ಮಾಡಿರೋವಂಥ ಡೀಟೇಲ್ಸ್, ಅಂದರೆ ಅದರ ಕ್ವಾಂಟಿಟಿ ಮತ್ತು ಪ್ರಾಡಕ್ಟ್ ಬಗ್ಗೆ, ಗೂಡ್ಸ್ ಬಗ್ಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಕೌಂಟ್ ಸೇಲ್ಸಲ್ಲಿ ಇಟ್ ಈಸ್ ಯೂಶುವಲಿ ಪ್ರಿಪೇರ್ಡ್ ಪೀರಿಯಾಡಿಕಲಿ, ಅಂದರೆ ಮಂತ್ಲಿ ಅಥವಾ ವೀಕ್ಲಿನೋ ಅವರು ಅಕೌಂಟ್ ಸೇಲ್ಸನ್ನು ಕಳಿಸ್ಬೋದು. ಆದರೆ ಪ್ರೊಫಾರ್ಮಾ ಇನ್ವಾಯ್ಸ್ ಒಂದ್ಸಲ ಗೂಡ್ಸ್ ಕಳಿಸುವಾಗ ಅಷ್ಟೇ ಅವರು ಅದನ್ನು ಕಳಿಸ್ತಾರಷ್ಟೇ. ಓಕೆ, ಇಟ್ ಮೇಕ್ಸ್ ದ ಕನ್ಸೈನಿ ಇಂಡೆಟೆಡ್ ಟು ದ ಕನ್ಸೈನರ್. ಇಲ್ಲಿ ಏನಾಗ್ತದೆ, ಕನ್ಸೈನಿ ಗೂಡ್ಸನ್ನ ಸೇಲ್ ಮಾಡಿಬಿಟ್ಟಿರ್ತಾರೆ, ಅಂದರೆ ಅವನು ಅಷ್ಟು ಬಂದಿರೋಂಥ ಅಮೌಂಟನ್ನು ಎಲ್ಲ ತಂದ ಎಕ್ಸ್ಪೆನ್ಸಸ್ಸನ್ನು ಕಳೆದು ಉಳಿದಿದ್ದ ಅಮೌಂಟನ್ನು ಅವರು ಕನ್ಸೈನರ್ಗೆ ಕೊಡಬೇಕು. ಹಿ ಈಸ್ ಇಂಡೆಟೆಡ್ ಟು ಪೇ. ಪ್ರೊಫಾರ್ಮಾ ಇನ್ವಾಯ್ಸಲ್ಲಿ ಇಲ್ಲಿ ಅವನು ಪ್ರೊಫಾರ್ಮಾ ಕಳಿಸಿದಾನೆ, ಗೂಡ್ಸ್ ಕಳಿಸಿದಾನೆ ಅಂದರೆ ಅಷ್ಟು ಅಮೌಂಟ್ ಪೂರ್ತಿ ಕನ್ಸೈನಿ ಅವ್ರು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಹಿ ಸೆಲ್ಸ್ ಆಲ್ ದ ಗೂಡ್ಸ್. ಓಕೆ, ದಿಸ್ ಪಾಯಿಂಟ್ ಈಸ್ ಕ್ಲಿಯರ್ ಐ ಥಿಂಕ್. ಓಕೆ, ವಿಲ್ ಮೂವ್ ಟು ದ next points. There, let us see how many methods. Okay, there are 3 methods. First one, cost price method of accounting, invoice price method of accounting, memorandum column method of accounting. So in this we are going to see only the cost price method. Okay, so first see the meaning of cost price method. In this case, the goods are consigned by the consignor at a cost price without adding any margin of profit. However, the consignor sells goods generally at a higher price so that the consignor make some profit. ಅಂದರೆ ಇಲ್ಲಿ ಕನ್ಸೈನರ್ ಏನು ಗೂಡ್ಸ್ ಕಳಿಸ್ತಾರಲ್ಲ, ಅವರು ಕಾಸ್ಟ್ ಪ್ರೈಸ್ಗೆ ಕಳಿಸ್ತಾರೆ. ಕನ್ಸೈನಿ ಸೇಲ್ ಮಾಡುವಾಗ ಆ ಕಾಸ್ಟ್ಗಿಂತ ಸ್ವಲ್ಪ ಹೆಚ್ಚಿನ ಅಮೌಂಟಿಗೆ ಅವರು ಮಾರುವುದರಿಂದ ಅದನ್ನು ಪ್ರಾಫಿಟನ್ನು ಅವರು ಮಾಡ್ಕೋಬೋದು. Necessary accounts in the books of the consignor. ಏನೆಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಮಾಡ್ತೀವಿ ನಾವು ಕನ್ಸೈನರ್ ಬುಕ್ಸಲ್ಲಿ? ಕನ್ಸೈನ್ಮೆಂಟ್ ಅಕೌಂಟ್ ಮಾಡ್ತೀವಿ. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ಪರ್ಟಿಕ್ಯುಲರ್ ಕನ್ಸೈನ್ಮೆಂಟ್. ನೀವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಹೆಂಗೆ ತೋರಿಸ್ತಿರಲ್ಲ, ಅದೇ ಥರ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಮತ್ತು ಸೇಲ್ಸನ್ನು ತೋರಿಸಿ ಎಷ್ಟು ಈ ಕನ್ಸೈನ್ಮೆಂಟಿಂದ ಪ್ರಾಫಿಟ್ ಆಗಿದೆ ಅಂತ ಹೇಳ್ತಾರಲ್ಲ, ಅದು ಕನ್ಸೈನ್ಮೆಂಟ್ ಅಕೌಂಟ್. ಓಕೆ, ನೌ ಲೆಟ್ ಅಸ್ ಸಿ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂದರೆ, ಸೊ ಈಗ ನಾವು ಗೂಡ್ಸನ್ನು ಸೆಂಡ್ ಮಾಡಿರ್ತೀವಿ, ಹೌದಾ, ಅದು ಪೂರ್ತಿಯಾಗಿ ಸೇಲ್ ಆಗಿರೋದಿಲ್ಲ, ಅಂದರೆ ಸ್ವಲ್ಪ ಅಮೌಂಟ್ ಅನ್ಸೋಲ್ಡ್ ಆಗಿ ಅದು ಕ್ಲೋಸಿಂಗ್ ಸ್ಟಾಕಲ್ಲಿ ಉಳಿತದೆ. ಸೊ ಅದು ಉಳಿದಿರುವಂಥ ಸ್ಟಾಕನ್ನು ನಾವು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಥರ ತೋರಿಸ್ಬೇಕು, ಸೊ ದ್ಯಾಟ್ ವಿ ವಿಲ್ ಗೆಟ್ ಅ ಕರೆಕ್ಟ್ ಪ್ರಾಫಿಟ್, ಹೌದಾ. ಸೊ ಇದನ್ನು ನಾವೇನು ಮಾಡ್ತೀವಿ, ಇದು ಹ್ಯಾಸ್ ದ ಕ್ಲೋಸಿಂಗ್ ಸ್ಟಾಕ್ ಹ್ಯಾಸ್ ಅ ಡೆಬಿಟ್ ಬ್ಯಾಲೆನ್ಸ್ ಆ್ಯಂಡ್ ಇಟ್ ಅಪಿಯರ್ಸ್ ಆನ್ ದ ಅಸೆಟ್ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಅ ಕನ್ಸೈನರ್. ಇದು ಕ್ಲೋಸಿಂಗ್ ಸ್ಟಾಕ್. ಓಕೆ, ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ, ಸೊ ಇದು ಈ ಅಕೌಂಟಲ್ಲೇ ನಾವು ಗೂಡ್ಸ್ ಸೆಂಟ್ ಮಾಡಿರೋದನ್ನು, ಆಮೇಲೆ ರಿಟರ್ನ್ ಏನಾದರೂ ಬಂದಿದ್ರೆ ಅದನ್ನು ತೆಗೆದು ಡಿಫ್ರೆನ್ಸ್ ಅಮೌಂಟನ್ನು ನಾವೇನು ಮಾಡ್ತೀವಿ, ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕನ್ಸೈನೀಸ್ ಅಕೌಂಟ್ ಅಂದರೆ ನೀವು ಯಾರಿಗೆ ಗೂಡ್ಸ್ ಸೆಂಡ್ ಮಾಡಿರ್ತೀರಲ್ಲ ಅವ್ರ ಅಕೌಂಟನ್ನು ನಾವು ಹಾಕ್ತೀವಿ. ಸೊ ಅದರಲ್ಲಿ ದ ಪರ್ಸನಲ್ ಅಕೌಂಟ್ ಆಫ್ ಅ ಕನ್ಸೈನ್ ಈಸ್ ಓಪನ್ ಟು ನೋ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್. ಅಂದರೆ ಅವನು ಎಷ್ಟು ಸೇಲ್ ಮಾಡಿದ್ದಾನೆ, ಅವರಲ್ಲಿ ಎಷ್ಟು ಕ್ಯಾಶ್ ಇದೆ, ಅವನು ಎಷ್ಟು ಖರ್ಚು ವೆಚ್ಚ ಮಾಡಿದ್ದಾನೆ, ಅವನ ಕಮಿಷನ್ ಎಷ್ಟು, ಎಲ್ಲ ಅಡ್ವಾನ್ಸ್ ಅವನ ಕಡೆಯಿಂದ ತಗೊಂಡಿದ್ದು ಎಲ್ಲ ಡಿಡಕ್ಟ್ ಮಾಡಿದ ಮೇಲೆ ಅವನಿಂದ ನನಗೆ ಎಷ್ಟು ಅಮೌಂಟ್ ಬರಬೇಕು ಅನ್ನೋ ಡೀಟೇಲ್ಸನ್ನು ಕನ್ಸೈನಿ ಅಕೌಂಟಲ್ಲೇ ನಾವು ನೋಡ್ಬೋದು. ಓಕೆ, ನಾವು ವಿಲ್ ಸಿ ಜಸ್ಟ್ ಪ್ರೊಫಾರ್ಮಾ ಆಫ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಅಗ್ರಿಮೆಂಟ್, ಹೌದಾ. ಸೊ ಅಗ್ರಿಮೆಂಟಲ್ಲಿ ಈ ಥರ ಇರ್ತದೆ, ಇಬ್ಬರು ಜನ ಏನು ಮಾಡ್ತಾರೆ, ಕನ್ಸೈನ್ಮೆಂಟ್ ಅಗ್ರಿಮೆಂಟನ್ನು ಮಾಡ್ತಾರೆ. ಇಟ್ಸ್ ಜಸ್ಟ್ ಅ ಪ್ರೊಫಾರ್ಮಾ. ಓಕೆ, ಸೊ ವಿತ್ ದಿಸ್ we are going to make a little revision of today's class. So in this class we have discussed about the meaning of consignment, consignor, consignee, and we saw the proforma invoice, account sales, and difference between proforma invoice and account sales,
And we also saw the types of commission, del creditor commission, overriding commission, etc. Distinction between sale and consignment. Different types of accounts like consignment account, consignee account, goods sent on consignment account, and consignee account. So these are the different topics we have discussed today. I hope this class is very clear to you. Okay, with this we are going to end up this session. So for further reference you can go through these books. So with this we'll say thank you once again.